ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 7ನೇ ದಿನ. ಇವತ್ತು ನನ್ನದು ವೆಯ್ಟ್ ಎಷ್ಟಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಿಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡಿಕೊಂಡೆ. ವೆಯ್ಟ್ ಚೆಕ್ ಮಾಡಿಕೊಂಡಾಗ ನನ್ನ ವೆಯ್ಟ್ ನೋಡಿ ನನಗೆ ತುಂಬ ಶಾಕ್ ಆಗಿಬಿಡ್ತು. ಅಷ್ಟು ನಾನು ಫುಲ್ ಖುಷಿಯಾಗಿದ್ದೀನಿ ಇವಾಗ. ನನ್ನ ವೆಯ್ಟ್ ಇಷ್ಟು ಬೇಗ ಇಷ್ಟು kg ಅದು 7 ದಿನದಲ್ಲಿ ನನ್ನ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿಯಾಗಿದ್ದೀನಿ. ಇದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇದು ನನ್ನ 7ನೇ ದಿನದ ವೆಯ್ಟ್ ಲಾಸ್ ಜರ್ನಿಯ ಜೊತೆಗೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ಕೂಡ ನೀವು ನೋಡ್ಕೊಂಡು ಬನ್ನಿ. ಹಾಗೆ ಯಾರು ಎಲ್ಲ ಇವತ್ತು ನನ್ನ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ನಾನು ವಿಡಿಯೋನ ಹೋಗಿ ನೋಡ್ಕೊಂಡು ಬರೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನನ್ನ ಫಸ್ಟ್ನೇ ದಿನ ನಾನು ವಿಡಿಯೋ ಮಾಡಿದ್ದು. ಅವತ್ತು ನಾನು 75-30 kg ಇದ್ದೆ. ನೋಡಿದ್ರಲ್ಲ, ನಾನು ಫಸ್ಟ್ನೇ ದಿನ ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದು. ಅದು ನಾನು ಏನು ಡೇ 1 ಅಂತ ವಿಡಿಯೋ ಹಾಕಿದ್ದೀನಲ್ವ, ಅವತ್ತಿನ ದಿನ ನನ್ನದು ವೆಯ್ಟ್ ಬಂದುಬಿಟ್ಟು ನಾನು 70.30 kg ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿದರೆ ಇವತ್ತಿನ ನನ್ನ ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ನೀವು ಮಧ್ಯೆ ಎಲ್ಲಾದರೂ ಸ್ಕಿಪ್ ಮಾಡಿದರೆ ನನ್ನ ವೆಯ್ಟ್ ಎಷ್ಟಿಂದ ಸ್ಟಾರ್ಟಿಂಗ್ ಎಷ್ಟಿತ್ತು, ಇವಾಗ ಎಷ್ಟಿದೆ, ಮಧ್ಯದಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ, ನಾನು ಪ್ರತಿಯೊಂದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಅದಕ್ಕಿಂತ ಫಸ್ಟು ನಾನು ಇವತ್ತಿನ ಡೇ 7ಅಲ್ಲಿ ನಾನು ಏನೇನು ಡಯಟ್ ಫಾಲೋಅಪ್ ಮಾಡಿದೆ ಅದನ್ನು ನೋಡೋಣ ಬನ್ನಿ. ನಾನು ಬೆಳಿಗ್ಗೆ ಸಿನಮನ್ ವಾಟರ್ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಒಂದು 5-6 ನೆನೆಸಿರೋ ಬಾದಾಮಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು 7 o'clockಗೆ ತೊಗೊಂಡಿರೋದು. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ನಾನು ಬೀಟ್ರೂಟ್ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ಸ್ಮೂತಿ ಮಾಡ್ಕೊಳ್ಳೋಕ್ಕೆ 1 ಕಪ್ಪಷ್ಟು ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ. ಮತ್ತು 1 ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ, 1 ಬನಾನಾ ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ನೆನೆಸಿರೋ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋತೀನಿ. ಇದು ಇವಾಗ ರೆಡಿ ಆಗಿದೆ ನೋಡಿ. ನಾನು 2 ಗ್ಲಾಸಷ್ಟು ಮಾಡ್ಕೊಂಡಿರೋದು. ಇದ್ರ ಮೇಲೆ ನಾನು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಮೇಲೆ ಗೋಡಂಬಿ ಕಟ್ ಮಾಡಿರೋದು ಕೂಡ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಅದ್ರ ಮೇಲೆ ಪಂಪ್ಕಿನ್ ಸೀಡ್ಸ್ ಹಾಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ನಾನು 11 o'clockಗೆ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ನಾನು ನಿಮಗೆ ಫಸ್ಟ್ ವಿಡಿಯೋದಿಂದ ಈ ವಿಡಿಯೋವರೆಗೂ ನಾನು ಪ್ರತಿಯೊಂದು ವಿಡಿಯೋದಲ್ಲೇ ಹೇಳ್ತಾ ಬಂದಿದ್ದೀನಿ. ನಾನು ಮಧ್ಯದಲ್ಲಿ ಒಂದು 11 ಇಲ್ಲ 12 o'clock ಒಳಗಡೆ ನಾನು ಡೈಲಿ ಫ್ರೂಟ್ಸ್ ತೊಗೋತೀನಿ ಅಂತ. ನೋಡಿ ಫ್ರೆಂಡ್ಸ್, ಇದು ನಾನು 2 days ಆದಮೇಲೆ ಮತ್ತೆ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ಇವಾಗ ನೋಡಿ 69.30 kg ಇದ್ದೀನಿ. ನಾನಂತೂ 2 days ಆದಮೇಲೆ ವೆಯ್ಟ್ ಚೆಕ್ ಮಾಡಿಕೊಂಡಾಗ ವೆಯ್ಟ್ ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟೆ. ಏನು ಇಷ್ಟು ಬೇಗ ನಾನು 2 daysಲ್ಲಿ 1 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನಾನಂತೂ ಫುಲ್ ಹ್ಯಾಪಿ ಆಗಿದ್ದೆ. ನಾವು ಒಂದು ಅರ್ಧ kg ಸಣ್ಣ ಆಗಿಬಿಟ್ರೂ ನಾವು ಒಂಥರ ಖುಷಿ ಆಗಿಬಿಡ್ತೀವಿ. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಏಕೆಂದರೆ ನಾವು ಇಷ್ಟು ಬೇಗ ನಾವು ಇಷ್ಟೊಂದು ವೆಯ್ಟ್ ಲಾಸ್ ಮಾಡ್ಕೊಂಡ್ವಲ್ಲ. ಏಕೆಂದರೆ ನಾವು ಅದನ್ನು ಸಾಧ್ಯ ಇಲ್ಲ. ನಾವು ಇಷ್ಟೊಂದು ದಪ್ಪ ಆಗಿರ್ತೀವಿ, ಸಡನ್ನಾಗಿ ನಾವು ವೆಯ್ಟ್ ಇಳಿಸ್ಕೊಳೋದು ಯಾರಿಗೂ ಸಾಧ್ಯ ಇಲ್ಲ. ಅದು ಹೆಲ್ದಿಯಾಗಿ ಕೂಡ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ. ನಾನಿವಾಗ ಮಧ್ಯಾಹ್ನ ಊಟಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ. ಬರೀ ದೋಸೆ ಮಾಡೋದು ಬೇಡ ಅಂತ ಅದ್ರ ಜೊತೆಗೆ ನಾನು ಆನಿಯನ್ನು ಮತ್ತು ಕ್ಯಾರೆಟ್ ತುರಿದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ತರಕಾರಿ ಹಾಕಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ನಾನು 1 ದೋಸೆ ತೊಗೊಂಡಿದ್ದೀನಿ ಮಾತ್ರ. ಅದ್ರ ಜೊತೆಗೆ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ, ಆಲೂಗಡ್ಡೆ ಪಲ್ಯ ತೊಗೊಂಡಿದ್ದೀನಿ, ಮತ್ತು 1 ಬೌಲಲ್ಲಿ ತರಕಾರಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ನಾನು ಇದ್ರ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಕೂಡ ಕುಡಿತಾ ಇದ್ದೀನಿ, ಪ್ಲೇನ್ ಬೀಟ್ರೂಟ್ ಜ್ಯೂಸ್. ಅದ್ರ ಜೊತೆ ನಾನು ಏನೂ ಆ್ಯಡ್ ಮಾಡಿಲ್ಲ. ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ, ಬೀಟ್ರೂಟ್ ಕಟ್ ಮಾಡಿ ಹಾಕ್ಕೊಂಡಿರೋದು ಅಷ್ಟೇ. ನಾನು ಏನೂ ಹಾಕ್ಕೊಂಡಿಲ್ಲ, ಅದನ್ನು ತೊಗೋತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟನ 1-1:30 ಒಳಗಡೆ ಮಾಡ್ಕೊಂಡು ಬಿಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಟೈಮ್ ಮೆನ್ಷನ್ ಮಾಡಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ.
ನಾವು ಡೈಲಿ ಕ್ಯಾರೆಟು, ಸೌತೆಕಾಯಿ, ಬೀಟ್ರೂಟು, ಟೊಮ್ಯಾಟೊ ಇದು ಮಾತ್ರ ನಾವು ಡೈಲಿ ಕಂಪಲ್ಸರಿ ತೊಗೊಳ್ಳೇಬೇಕು. ಯಾಕಂದರೆ ನಮಗಿದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ವೆಜಿಟೇಬಲ್ಸ್. ನಾನು ಸಾಯಂಕಾಲ 4:30ಗೆ ಗ್ರೀನ್ ಟೀ ತೊಗೋತಾ ಇದ್ದೀನಿ. ಇದನ್ನು ನಾನು ಎವ್ರಿ ಡೇ ನಾನು ತೊಗೋತೀನಿ. ನಾನು ಮತ್ತು 2 ಡೇಸ್ ಆದಮೇಲೆ ನಾನು 4 ಡೇಸ್ ಇದು 4ನೇ ದಿನ ಈ ವೆಯ್ಟ್ ಚೆಕ್ ಮಾಡ್ಕೊಂಡಿರೋದು. ನಾನು ನೋಡಿ 69.5 ಇದ್ದೀನಿ. ನನಗೆ ಫುಲ್ ಖುಷಿ ಆಗಿಬಿಡ್ತು ವೆಯ್ಟ್ ಚೆಕ್ ಮಾಡಿಕೊಂಡಾಗ. ನಂಗೆ ದಿನೇ ದಿನೇ ವೆಯ್ಟ್ ಕಡಿಮೆ ಆಗ್ತಾ ನನಗೆ ಇನ್ನೂ ಹೋಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಮಾಡಬೇಕು, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾನು ಇದನ್ನು ಸ್ಕಿಪ್ ಮಾಡಬಾರ್ದು, ಬಿಡಬಾರ್ದು. ನನಗೆ ನಮ್ಮದು ವೆಯ್ಟ್ ಎಷ್ಟು ಡೈಲಿ ನಮ್ಮದು ವೆಯ್ಟು ಕಡಿಮೆ ಆಗ್ತಾ ನಮಗೆ ಖುಷಿ ಆಗುತ್ತೆ. ನಾವು ಈ ಥರನೇ ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು, ಅಂದರೆ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಫ್ರೆಂಡ್ಸ್, ನಾನು ರಾತ್ರಿ ಊಟಕ್ಕೆ ಫ್ಲವರ್ ಕೋಸ್ ಪಲ್ಯ ಮತ್ತು ಇದ್ರ ಜೊತೆಗೆ ನಾನು ರಾಗಿ ದೋಸೆ ಮಾಡ್ಕೋತಾ ಇದ್ದೀನಿ. ಫ್ಲವರ್ ಕೋಸ್ ಪಲ್ಯ ಮಾಡ್ಕೊಳ್ಳೋಕ್ಕೆ ನಾನು ಆಲ್ರೆಡಿ ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ ಒಂದು ಪಾತ್ರೆ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಆನಿಯನ್ನು, ಟೊಮೆಟೊ ಹಾಕಿ ಮತ್ತು ಫ್ಲವರ್ ಕೋಸ್ ಕೂಡ ಹಾಕಿದ್ದೀನಿ. ಇವಾಗ ನಾನು 2 ಟೊಮ್ಯಾಟೊ, ಸ್ವಲ್ಪ 4-5 ಗೋಡಂಬಿನ ನಾನು ಕುದಿಸ್ಕೊಂಡಿದ್ದೆ, ಬಾಯ್ಲ್ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಡ್ರೈ ಫ್ರೂಟ್ಸು ಕೂಡ ನಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಮಾಡುವಾಗ ನಮಗೆ ಹೆಲ್ಪ್ ಮಾಡುತ್ತೆ. ಅದು ಕೂಡ ನಮ್ಮ ಬಾಡಿಯಲ್ಲಿ ಹೋಗ್ತಾ ಇರಬೇಕು. ನಮಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ನಾವು ಪಲ್ಯದಲ್ಲಿ, ಸಾಂಬಾರಿನಲ್ಲಿ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ತಿಂದರೆ ನಮಗೆ ಇನ್ನೂ ಹೆಲ್ದಿ ಆಗಿರ್ತೀವಿ, ನಾವು ಇನ್ನೂ ತುಂಬ ಒಳ್ಳೆಯದು. ನೋಡಿ, ನಾನು ಇದ್ರ ಜೊತೆಗೆ ರವೆ ಮತ್ತು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು 1 ಕ್ಯಾರೆಟು ಮತ್ತು 1 ಬೀಟ್ರೂಟು ತುರಿದ್ಬಿಟ್ಟು ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ಹಾಗೆ ಬರೀ ರಾಗಿ ದೋಸೆ ಮಾಡ್ಕೊಳ್ಳೋದು ಬೇಡ ಅಂತ ಅದ್ರ ಜೊತೆಗೆ ಸ್ವಲ್ಪ 1-2 ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ, ಅದನ್ನು ಹಾಕ್ಕೊಂಡಿದ್ದೀನಿ. 1 ಕ್ಯಾರೆಟು ಮತ್ತು 1 ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ, ಚಿಕ್ಕ ಸಣ್ಣ ಸೈಜ್ ಇರೋದು. ಎರಡನ್ನೂ ಚೆನ್ನಾಗಿ ತುರಿದು ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ, ದೋಸೆ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಯಾಕೆಂದರೆ ಇದರಲ್ಲಿ ಕ್ಯಾರೆಟ್ ಇರುತ್ತೆ, ಬೀಟ್ರೂಟ್ ಇರುತ್ತೆ, ಮತ್ತು ನಿಮಗೆ ರಾಗಿ ಇರುತ್ತೆ. ರಾಗಿನೂ ಕೂಡ ನಮಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಅದರಲ್ಲಿ ನಮಗೆ ಈ ಸಮ್ಮರ್ ಟೈಮಲ್ಲಿ ನಮಗೆ ತಂಪಿನ ಅಂಶ ಇರುತ್ತೆ ರಾಗಿಯಲ್ಲಿ. ನಮಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ರಾಗಿ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನಾನು 2 ದೋಸೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಗಿದೆ. ಸ್ವಲ್ಪ ಪಲ್ಯ ತೊಗೊಂಡಿದ್ದೀನಿ. ನಾನು ರಾತ್ರಿ ಮಾತ್ರ ಲೈಟಾಗೆ ತೊಗೊಳ್ಳೋದು, ಹೆವಿ ತೊಗೊಂಡಿಲ್ಲ. ನಾನು ಇದಕ್ಕೇನು ಕ್ಯಾರೆಟು ಮತ್ತು ಸೌತೆಕಾಯಿ ಏನೂ ತೊಗೊತಾ ಇಲ್ಲ. ಯಾಕಂದರೆ ನಾನು ಆಲ್ರೆಡಿ ಅದರಲ್ಲಿ ತುರಿದು ಹಾಕ್ಕೊಂಡಿರೋದ್ರಿಂದ ನಾನು ಅದನ್ನೇನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಇಷ್ಟೇ ನಾನು ರಾತ್ರಿ ಊಟಕ್ಕೆ ತೊಗೋತಾ ಇರೋದು. ನಾನು ರಾತ್ರಿ ಊಟನ 8 o'clockಗೆ ಮಾಡ್ಕೊಂಬಿಡ್ತೀನಿ. ನಾನು 7:30 ಇಲ್ಲಾಂದರೆ 8. ನೀವು ಒಂದೇ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಅದೇ ಟೈಮಿಗೆ ನೀವು ಊಟ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಂದು ಇವತ್ತಿನ ವೆಯ್ಟ್ ಇಷ್ಟಿದೆ. ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು. 68.35 ಅಂದರೆ ನಾನು 2 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನನಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ನಾನು 2 kg ವೆಯ್ಟ್ ಲಾಸ್ ಮಾಡಿಕೊಂಡೆ ನಾನು 1 ವೀಕಲ್ಲಿ ಅಂತ. ನನಗೆ ಫುಲ್ ಖುಷಿ ಆಗ್ಬಿಡ್ತು ಇವತ್ತು. ನಾನು ಇದು ಬಿಡಬಾರ್ದು, ನಾನಿನ್ನೂ ವೆಯ್ಟ್ ಲಾಸ್ ಮಾಡ್ಕೋಬೇಕು. ನಾನಿದು ಇವಾಗ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ವಲ್ಪ ಬೇಜಾರಾಗಿಬಿಡ್ತು. ಅಯ್ಯಪ್ಪ, ನನ್ನ ಮಕ್ಕಳನ್ನ ನೋಡ್ಕೋಬೇಕು, ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗಪ್ಪ, ನಾನು ಮಾಡ್ತೀನ ಇದನ್ನು ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ನನಗೆ ಇವಾಗ ಮಾತ್ರ ಫುಲ್ ಖುಷಿ ಆಗಿಬಿಟ್ಟಿದ್ದೀನಿ. 68.35 ಆಗಿದ್ದೀನಿ, ಅಂದರೆ ನಾನು 2 kg ಸಣ್ಣ ಆಗಿದ್ದೀನಿ. ಪ್ಲೀಸ್ ನನಗೆ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ನನಗೇನು ವಿಡಿಯೋ ಮಾಡಬೇಕು, ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನನಗೆ ಇನ್ನೂ ಹೋಪ್ ಜಾಸ್ತಿ ಆಗುತ್ತೆ ನೀವು ಇದೇ ಥರ ಸಪೋರ್ಟ್ ಮಾಡಿದರೆ. ಪ್ಲೀಸ್ ಯಾರೆಲ್ಲ ನನಗೆ ಹೊಸಬ್ರು, ಇವತ್ತು ನಾನು ಫಸ್ಟ್ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ನೀವು ಚಾಲೆಂಜ್ ಮಾಡ್ಕೊಳ್ಳಿ. ನಾನು ಇವತ್ತಿಂದ ವೆಯ್ಟ್ ಲಾಸ್ ಮಾಡಿಕೊಳ್ಳೇಬೇಕು ಅಂತ ಚಾಲೆಂಜ್ ಮಾಡ್ಕೊಳ್ಳಿ. ನಾನು ಡೇ 1ಇಂದ ನಾನು ಏನು ಫಾಲೋ ಅಪ್ ಮಾಡ್ಕೊಂಡ್ಬಂದಿದ್ದೀನಿ ಅದನ್ನು ಕೂಡ ನೀವು ಫಾಲೋ ಅಪ್ ಮಾಡ್ಕೊಂಡು ಬನ್ನಿ. ಖಂಡಿತ ನೀವು ವೆಯ್ಟ್ ಲಾಸ್ ಮಾಡ್ಕೊತೀರಾ. ಇದ್ರ ಜೊತೆಗೆ ನೀವು 1 hour
ಎಕ್ಸಸೈಸ್ ಕೂಡ ಮಾಡಬೇಕು, 1 ಅವರ್ ವಾಕಿಂಗ್ ಹೋಗಬೇಕು. ಇವಾಗ ನಾನು ಟರ್ಮರಿಕ್ ಮಿಲ್ಕ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಊಟ ಮಾಡಿ 1 ಅವರ್ ಆದಮೇಲೆ ತೊಗೋತೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಾಫ್ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. 4ರಿಂದ 5 ಮೆಣಸು, 2 ಲವಂಗ ತೊಗೊಂಡಿದ್ದೀನಿ, 1 ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜಜ್ಜಿಕೊಂಡು ಬಾಯ್ಲ್ ಮಾಡಿಕೊಂಡು ಇವಾಗ ಸೋಸ್ಕೊತಾ ಇದ್ದೀನಿ. ಇವಾಗ ನೋಡಿ ರೆಡಿ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು, ಬಾಯ್.